ನನಗೆ ಅವ್ರು ಹೇಳಿದ್ರು, ಆ ಮಾತನ್ನು ಹೇಳಿದ್ರು, ಶೆಟ್ರೆ ನೀವು ಬರೆದಿಟ್ಕೊಳ್ಳಿ, ಪೇಪರ್ ಇದೆಯಾ ನಿಮ್ಮ ಹತ್ರ ಕೇಳಿದ್ರು. ಐ ಟೋಲ್ಡ್ ವೈ. ಈ ಟೋಲ್ಡ್ 30,000 ಮತಗಳ ಅಂತರದಲ್ಲಿ ನಾನು ವಿನ್ ಆಗ್ತೀನಿ. ದಿಸ್ ಈಸ್ ಮೈ ಚಾಲೆಂಜು. ನಾನು ಇಲ್ಲಿ ಎಷ್ಟೋ ವರ್ಷ ಎಲೆಕ್ಷನ್ ಮಾಡಿದ್ದೀನಿ, ನನಗೆ ಇಲ್ಲಿ ಟ್ರೆಂಡ್ ಗೊತ್ತು. ನಾನು 30,000 ಎಲೆಕ್ಷನಲ್ಲಿ. ಹಾಗಾದ್ರೆ ಹೇಳಿಕೆ ಹೇಳುವಂತ ಅವಶ್ಯಕತೆ ಏನಿತ್ತು? ಉದ್ದೇಶ ಬೇರೆ. ಕುಮಾರಸ್ವಾಮಿ ಅವರಿಗೆ ಒಂದು ಸ್ವಲ್ಪ ಆದರೂ ಖುಷಿ ಕೊಡುವ, ತಾಳ್ಮೆ ಕೊಡುವ, ಕುಮಾರಸ್ವಾಮಿ ಅವರು ಸ್ವಲ್ಪ ವಿಜೃಂಭಿಸಲಿ ಅಂತ ಇರ್ಬೋದು. ಪಾಲಿಟಿಕ್ಸ್ ಅಲ್ಲಿ ಇರುತ್ತಲ್ಲ, ನೀವೀಗ ಸಿಎಂಗೆ ಮತ್ತೆ ಡಿಸಿಎಂಗೆ ತಂದಿಡ್ಲಿಕ್ಕೆ ನೋಡ್ತಾ ಇಲ್ವಾ? ಅದೇ ರೀತಿ ಅವ್ರದ್ದು ಇರ್ಬೋದು. ಬಿಜೆಪಿ ಹೇಳ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿಯನ್ನು ಅಭಿಮನ್ಯು ಮಾಡಕ್ ಹೋಗಿದ್ದಾರೆ ಅಂತ ಹೇಳಿ, ಕೊನೆಗೆ ಅಭಿಮನ್ಯು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಬಿಜೆಪಿ ನಂಬ್ಕೊಂಡು ತನ್ನ ಮಗನನ್ನ ಮತ್ತೊಮ್ಮೆ ನಿಲ್ಲಿಸಿ ಮುಗ್ಗರಿಸಿದ್ದಾರೆ. ನಾನು ಹೇಳೋದು ಒಂದು 6 ತಿಂಗಳಿಂದ ಹೇಳಿದ್ರು. ಐ ವಿಲ್ ಟೆಲ್ ಯು ಅನಾಲಿಸಿಸ್ ಹೇಳ್ತೀನಿ ನಾನು ನಿಮಗೆ. ಈ ಎಲೆಕ್ಷನ್ ರಿಸಲ್ಟ್ ಇಂದ, ಯೋಗೇಶ್ವರ್ ರಿಸಲ್ಟ್ ಇಂದ ಕಾಂಗ್ರೆಸ್ಸಿಗೆ ಅವರಿಗಿಂತ ಹೆಚ್ಚಾಗಿ ಹ್ಯಾಪಿ ಆಗುದು ಬಿಜೆಪಿ ಅವರು, ಸ್ಟೇಟ್ ಬಿಜೆಪಿ. ಕುಮಾರಸ್ವಾಮಿ ಅವರನ್ನು ಕಿಕ್ ತೋರಿಸ್ತಾರೆ ಅಂತ ಹೇಳಿ ಐ ಆಮ್ ಟೆಲಿಂಗ್ ಯು. ರತನ್ ಎದುರು ಸ್ವಲ್ಪ ಸ್ಮೈಲ್ ಕೊಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಾನು ಹೇಳ್ತೀನಿ ಇನ್ಸೈಡ್ ಅನಾಲಿಸಿಸ್ ಆಫ್ ಬಿಜೆಪಿ ನಾವು ಮಾಡಿದ ಪ್ರಕಾರ, ನಮ್ಮದು ಒಂದು ಸರ್ವೆ ಇರುತ್ತಲ್ಲ ಮೀಡಿಯಾದಲ್ಲಿ, ಇದಕ್ಕಿಂತ ಜಾಸ್ತಿ ಹ್ಯಾಪಿಯೆಸ್ಟ್ ನಿಮ್ಗೆ ಕಾಂಗ್ರೆಸ್ ಅವ್ರಿಗಿಂತಲೂ ಜಾಸ್ತಿಯಾಗಿ ಹ್ಯಾಪಿ ಆಗುವ ಇದರಲ್ಲಿ ಬಿಜೆಪಿ ಅವರು ಯಾರಂದ್ರೆ, ಬಿಜೆಪಿ ನಾಟ್ ಸೆಂಟ್ರಲ್ ಬಿಜೆಪಿ, ಐ ಆಮ್ ಟಾಕಿಂಗ್ ಅಬೌಟ್ ದ ಸ್ಟೇಟ್ ಬಿಜೆಪಿ ಇಸ್ ವೆರಿ ಹ್ಯಾಪಿಯೆಸ್ಟ್. ಅವರು ಇಲ್ಲಿ ಯೋಗೇಶ್ವರ್ ವಿನ್ ಆಗಲಿ ಅಂತ ಎಷ್ಟು ಜನ ಪೂಜೆ ಮಾಡ್ತಿದ್ರು, ಎಷ್ಟು ಜನ ದೇವರಿಗೆ ಹೋಗಿದ್ರು ಗೊತ್ತಿಲ್ಲ, ಬಟ್ ಇಟ್ ಹ್ಯಾಪನ್. ಗುಡ್ ಫಾರ್ ಬಿಜೆಪಿ. ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಇಬ್ರು ಕೂಡ ಇಲ್ಲಿ ಕುಮಾರಸ್ವಾಮಿ ಅವರ, ಅದು ಹಾಲಿ ಕೇಂದ್ರ ಸಚಿವರ ಮಗ, ಆ ಕಡೆ ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದರೊಬ್ಬರ ಮಗ. ಕುಮಾರಸ್ವಾಮಿ ಅವರು ಈಗಲಾದ್ರೂ ಲೂಸ್ ಟಾಕ್ಸ್ ಗಳನ್ನ ಮಾತಾಡೋದನ್ನ ಬಿಡ್ಲಿ. ಜೋಬಲ್ಲಿ ಪೆನ್ ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಇದೆ ಅಂತ ಹೇಳುವಂತ ಒಂದು ಈ ಗೋಸುಂಬೆ ನಾಟಕಗಳನ್ನ ಹೊರಗಡೆ ಬಂತು. ಅವರು ಇಟ್ಕೊಂಡಂತ ಪೆನ್ ಡ್ರೈವ್ ಅನ್ನು ಪವರ್ ಟಿವಿ ಹೊರಗಡೆ ನಮ್ಮಲ್ಲಿ ಬಂತು. ಆ ಪೆನ್ ಡ್ರೈವ್ ಇವರು ಸಚಿವರಿದಾರಲ್ಲ, ಅವರ ಲೂಸ್ ಟಾಕ್ ಅನ್ನು ಇವರು ನಿಲ್ಸೋಕೆ ಪ್ರಯತ್ನ ಮಾಡಿ. ನಮ್ಮ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ಕ್ರಿಟಿಸೈಸ್ ಮಾಡಿದ್ದಾರೆ, ಯಾರು ಯಾವುದೇ ವ್ಯಕ್ತಿ ಬಗ್ಗೆ ನಿಂದನೆ ಮಾಡುವುದು ತಪ್ಪು ಅಂತೇಳಿ, ಅಪರಾಧ ಅಂತ ಹೇಳಿದರೆ. ನಾನು ಕೂಡ ಕ್ರಿಟಿಸೈಸ್ ಮಾಡೋದು ನೋಡಿ, ಕ್ರಿಟಿಸೈಸ್ ಜವಾಬ್ದಾರಿಯುತ ಸಚಿವರಾಗಿ ಆ ತರದ ಸ್ಟೇಟ್ಮೆಂಟ್ ಕೊಡೋದೇ ತಪ್ಪು. ನೀವು ಆ ರೀತಿ ಮೋದಿ ಅವರು ನಮ್ಮ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ರತನ್ ಅವರೇ, ಕುಮಾರಸ್ವಾಮಿ ಅವರು ಎಷ್ಟು ರೀತಿಯಾಗಿ ಪರ್ಸನಲ್ ಅಟ್ಯಾಕ್ಗಳನ್ನು ಯಾರಿಗೆ ಮಾಡ್ತಾರಂದ್ರೆ, ಯಾವ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾರಂದ್ರೆ, ನಿಮಗೆ ಗೊತ್ತಿದೆ. ಕಾಂಗ್ರೆಸ್ನ ಅಧ್ಯಕ್ಷರನ್ನು ಅವರು CD ಕುಮಾರ್ ಅಂತಾನೆ ಕರೆಯುವುದು, ಅವರು ಟೆಂಟ್ ಅಲ್ಲಿ ಬ್ಲೂ ಫಿಲ್ಮ್ ಆಗ್ತಾ ಇದ್ದಾರೆ ಅಂತಾನೆ ಹೇಳುದು. ಬಟ್ ಕುಮಾರಸ್ವಾಮಿ ಅವರಿಗೆ ಕರಿಯ ಅಂದಾಗ ಅದು ಅನ್ನಬಾರದು, ಅದು ತಪ್ಪು. ನಾವು ಹೇಳ್ತೀವಿ, ಅವರಿಗೆ ನೋವಾಗುತ್ತೆ, ಅವರಿಗೆ ಅವ್ರು ಅಲ್ಲಲ್ಲ, ಅದು ಸರ್ವತಾ ಅಲ್ಲಲ್ಲ ರತನ್ ಅವರೇ, ಅದು ಸರ್ವತಾ ತಪ್ಪು. ನೀವು ಬಿಜೆಪಿಯವರು ಮಾತ್ರ ಖಂಡಿಸಿದ್ದಲ್ಲ, ಅದನ್ನು ಕಾಂಗ್ರೆಸ್ಸಿನವರೇ ಖಂಡಿಸಿದ್ದಾರೆ. ಇವತ್ತು ನಾವು ಮೀಡಿಯಾದವರು ಕೂತ್ಕೊಂಡು ಇಲ್ಲಿ ಅದನ್ನು ಸರ್ವತಾ ಖಂಡಿಸ್ತೀವಿ. ಯಾವ ಯೋಗ್ಯನೂ ಅಂತ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡಬಾರದು. ನಾನು ಹೇಳ್ತಾ ಇದ್ದೀನಿ ಏನರಾಗವ್ರೆ. ಬಟ್ ಹಿಯರ್ ಕುಮಾರಸ್ವಾಮಿ ಅವರ ಒಂದು ಟ್ರೆಂಡ್ ಇದೆ. ಅವ್ರು ಯಾರ ಬಗ್ಗೆ ಬೇಕಾದ್ರೂ ಪರ್ಸನಲ್ ಮಾತಾಡ್ಬೋದು, ಯಾರಿಗೆ ಬೇಕಾದ್ರೂ ಸೊಂಟದ ಕೆಳಗಡೆ ಮಾತಾಡ್ಬೋದು. ಒಂದು ಹೆಂಗಸಿಗೆ ನೀನು ಎಲ್ಲಿ ಮಲಗಿ ಬಂದಿಯಮ್ಮ ಅಂತ ರಾತ್ರಿ ಕೇಳಬಹುದು. ಬಟ್ ಇವ್ರ ಮನೆಯವರಿಗೆ ಕೇಳಿದ್ರೆ ಕುಮಾರಸ್ವಾಮಿಗೆ ಉರ್ಕೊಳ್ಳುತ್ತೆ, ಪರ್ಸನಲ್ ಮಾತಾಡ್ತಾನೆ ಅವನು ಅಂತ, ಅವನು ಹೆಂಗ್ ಹಿಂಗ್ ಮಾತಾಡ್ತಾನೆ ಅಂತ. ಅದಕ್ಕೆ ಉತ್ತರ ಚನ್ನಪಟ್ಟಣದ ಜನತೆ ಕೊಟ್ಟಾರೆ.